ಸ್ನೇಹಿತರೆ ನಮಸ್ಕಾರ, ಶುಭೋದಯ, ಶುಭ ದಿನ. ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ನಿಮ್ಮ ಕುಮಾರ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ಲಾಸ್ಟಿಕ್ ನಿಷೇಧ ಮಾಡಿ ಸುಮಾರು ವರ್ಷಗಳೇ ಆದರೂ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನಿರ್ಲಕ್ಷ್ಯ ಆರೋಗ್ಯ ಅಧಿಕಾರಿಗಳಿಂದ ಪ್ರತಿ ತರಕಾರಿ ಮಾರುವ ಗಾಡಿಗಳಲ್ಲಿ, ಹೋಟೆಲ್ಗಳಲ್ಲಿ ಮತ್ತು ಪ್ರಾವಿಷನ್ ಸ್ಟೋರ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ ರಾಜಾರೋಷವಾಗಿ ಮಾರಾಟ ಆಗ್ತಿದೆ. ಮೊನ್ನೆ ಅಷ್ಟೇ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಏನು ಇಡ್ಲಿಗೆ ಮತ್ತು ಇನ್ನಿತರ ಪದಾರ್ಥಗಳಿಗೆ ಪ್ಲಾಸ್ಟಿಕ್ನ ನಿಷೇಧ ಮಾಡಿದ್ದಾರೆ, ಅದಕ್ಕೆ ಮುಂಚೆನೇ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದ್ರು ಸಹಿತ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಗ್ಗಿಲ್ಲದೆ ಆರೋಗ್ಯ ಅಧಿಕಾರಿಗಳ ಒಂದು ನೇತೃತ್ವದಲ್ಲೇ ಈ ಒಂದು ಪ್ಲಾಸ್ಟಿಕ್ ಬಳಕೆಯ ಅಂಗಡಿಯ ಮಾಲೀಕರು ರಾಜಾರೋಷವಾಗಿ ಮಾರಾಟ ಮಾಡ್ತಾರೆ. ಅದು ಪ್ರತಿಫಲ ಪ್ರತಿಯೊಂದು ಮನೆಗಳಲ್ಲೂ ಕಸವನ್ನ ಆ ಪ್ಲಾಸ್ಟಿಕ್ ಕವರ್ಗಳೆಲ್ಲ ಹಾಕಿ ತಮ್ಮ ಮನೆಯ ಮುಂದೆ ಅಥವಾ ರಸ್ತೆಗಳಲ್ಲಿ ಎಲ್ಲ ಜಾಗ ಸಿಗುತ್ತೋ ಅಲ್ಲೆಲ್ಲ ಆಗ್ತಾ ಇದ್ದಾರೆ. ಹಾಗಾಗಿ ಕದ್ರೇನಹಳ್ಳಿಯ ಮಾದೇಶ್ವರ ಥಿಯೇಟರ್ ಏನು ಟೂರಿಂಗ್ ಟ್ಯಾಕ್ಸ್ ಎದುರಿಗಿದೆ, ಅಲ್ಲಿ ಪ್ರತಿನಿತ್ಯ 1 ಲಾರಿಯಷ್ಟು ಕಸ ಇರುತ್ತೆ. ಮತ್ತೆ ಈ ಒಂದು ಕಸವನ್ನು ತೆಗೆಯುವ ಗುತ್ತಿಗೆದಾರರು ಈ ಒಂದು ಜಾಗಕ್ಕೆ ವಾರಕ್ಕೆ 1 ಸಲನೋ ಅಥವಾ 10 ದಿನಕ್ಕೆ 1 ಸಲನೋ ಬಂದು ಕಸ ತೆಗೆದು ಕಸದ ರಾಶಿನೇ ಅಲ್ಲಿ ತುಂಬ ಬಿದ್ದಿರುತ್ತೆ. ಕಸ ತೆಗಿಲಿಲ್ಲ, ತುಂಬ ಜಾಸ್ತಿ ಆಯಿತು ಅಂತ ನಾವು ಆರೋಗ್ಯ ಅಧಿಕಾರಿಗೋ ಅಥವಾ ಕಸದ ಕಾಂಟ್ರಾಕ್ಟರ್ಗೋ ಫೋನ್ ಮಾಡಿದ್ರೆ ಅವರು ಬಂದು ರಾತ್ರಿ ಸಂಜೆ 5-6 ಗಂಟೆ ಮೇಲೆ ಬಂದು ಬೆಂಕಿ ಹಚ್ಚಿ ಕಸನ ಅಲ್ಲೇ ಸುಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಆರೋಗ್ಯ ಅಧಿಕಾರಿಗಳಿಗೆ ಸಂಬಂಧಪಟ್ಟವರಿಗೆ ದೂರು ನೀಡಿದ್ರು, ಎಷ್ಟು ವಿಡಿಯೋ ಮಾಡಾಕಿದ್ರು. ಗುತ್ತಿಗೆದಾರರಾಗಲಿ ಅಥವಾ ಇಲ್ಲಿಯ ಏನು ಸ್ಥಳೀಯ ವಿರೋಧ ಪಕ್ಷದ ನಾಯಕರ, ರಾಜ್ಯ ವಿರೋಧ ಪಕ್ಷದ ನಾಯಕರಾಗಿರೋ ಆರ್ ಅಶೋಕ್ರವರು ಈ ಒಂದು ಕ್ಷೇತ್ರದ ಶಾಸಕರಾಗೂ ಇದ್ದಾರೆ. ಸಂಪೂರ್ಣವಾಗಿ ಅವರು ನಮ್ಮ ಕುಮಾರಸ್ವಾಮಿ ಬಡಾವಣೆಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ಅಧಿಕಾರಿಗಳು ಬಂದಿಲ್ಲಿ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳಿಗೆ ಸ್ಪಂದನೆ ಕೊಡ್ತಾ ಇಲ್ಲ. ಕಸದ ರಾಶಿ ಇದ್ದು ಬೆಂಕಿ ಹಚ್ತಾರೆ. ಅದರಿಂದ ವಯೋವೃದ್ಧರು ಮತ್ತು ಮಕ್ಕಳು, ಅಕ್ಕಪಕ್ಕದವರಿಗೆ ತುಂಬ ತೊಂದರೆ ಆಗಿದೆ. ಈಗಲಾದರೂ ಸಂಬಂಧಪಟ್ಟವರು ಈ ಕಸವನ್ನು ವಿಲೇವಾರಿ ಮಾಡಿ. ಈಗ ಸಮಯ 11 ಗಂಟೆ. ಕಳೆದ 3 ದಿನಗಳಿಂದ ಆರೋಗ್ಯಾಧಿಕಾರಿಗಳಿಗೆ ಮತ್ತು ಕಾಂಟ್ರಾಕ್ಟರ್ಗೆ ಹೇಳ್ತಾನೆ ಇದ್ದೀವಿ, ಆದರೂ ಅವ್ರು ಯಾರು ಬಂದು ಕಸವನ್ನು ವಿಲೇವಾರಿ ಮಾಡಿಲ್ಲ. ನಿನ್ನೆ ರಾತ್ರಿ ಬೆಂಕಿ ಹಚ್ಚಿದ್ದಾರೆ, ವಿಡಿಯೋ ಸಮೇತ ತಮ್ಮ ಮುಂದೆ ಹಾಕಿದ್ದೀನಿ ನೋಡಿ. ಆದಷ್ಟು ಬೇಗ ವಿಲೇವಾರಿ ಮಾಡಿಸಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.